ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸವಿರುಚಿನ್ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇದು ಬಂದು ಯುಗಾದಿ ಲಾಗು. ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಶೇಂಗಾ ಹೋಳಿಗೆಗೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತಲ್ವ ಮನೆಯಲ್ಲಿ, ಪೂಜೆ ಮತ್ತು ಮಕ್ಕಳಿಗೆ ಎಣ್ಣೆ ಸ್ನಾನ, ಹಾಗೆಯೇ ಅಡುಗೆಗಳೆಲ್ಲ ತುಂಬಾ ಇರುತ್ತೆ. ಸೊ ಸಾಧ್ಯವಾದಷ್ಟು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಸಿಪ್ಪೆ ತೆಗೆದ್ಬಿಟ್ಟು ಕಡಲೆ ಬೀಜನ ಮಿಕ್ಸಿಯಲ್ಲಿ ಓಡಿಸ್ಕೊಳ್ಳೋಣ. ಜಸ್ಟ್ ಆನ್ ಆಫ್ ಮಾಡಬೇಕು 2 ಸಲ, ಅಷ್ಟು ದಪ್ಪ ಬರಬೇಕು ಇದು ಪೌಡರು. 2 ಸಲ ಆನ್ ಆಫ್ ಮಾಡಿಕೊಂಡು ನೋಡಿ, ಈ ರೀತಿ ದಪ್ಪ ದಪ್ಪ ಇರುತ್ತಲ್ಲ, ಇಷ್ಟು ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡಿ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಒಂದು 100 ಗ್ರಾಮಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳು ಸ್ವಲ್ಪ ದಪ್ಪ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಆಗಬೇಕು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮತ್ತೆ 1-2 ಸಲ ಮಿಕ್ಸಿ ಓಡಿಸ್ಕೊಳ್ಳೋಣ. ಈ ರೀತಿ ರೆಡಿ ಆಗುತ್ತೆ. ಇದು ಸ್ವಲ್ಪ ಪೌಡರ್ ಜಾಸ್ತಿ ಆಯಿತು, ಇನ್ನೂ ಸ್ವಲ್ಪ ತರಿ ಮಾಡಿಕೊಂಡ್ರೂ ಓಕೆ. ಇದನ್ನು ಕೈಯಿಂದ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಇನ್ನೊಂದು ರೌಂಡ್ ಮತ್ತೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟಾಗಿರುತ್ತೆ. ಇದನ್ನು ರೆಡಿ ಮಾಡ್ಕೊಂಡು ಆಗಿದೆ. ಇವಾಗ ನೋಡಿ, ಶೇಂಗಾ ಹೋಳಿಗೆಗೆ ಫಿಲ್ಲಿಂಗಿಗೆ ನಾನು ಇದನ್ನು ಶೇಂಗಾದ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 2 ಈಕ್ವಲಾಗಿ ತೊಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಚಿರೋಟಿ ರವೆ ಮತ್ತು ಮೈದಾನ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಸ್ವಲ್ಪ ಆಯಿಲನ್ನು ಹಚ್ಚಿ ಇದನ್ನು ನೆನೆಲಿಕ್ಕೆ ನಾನು ಇಡ್ತಾ ಇದ್ದೀನಿ. ನೋಡಿ, ಇದನ್ನು ಈ ರೀತಿ ಕಲಿಸ್ಕೊಂಡು ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ನಾನು ಬೇಳೆ ಹೋಳಿಗೆ ಕೂಡ ಮಾಡ್ತಾಯಿದ್ದೆ. ಸಾಂಬಾರು ಆಗೋದ್ರಿಂದ ಬೇಳೆ ಹೋಳಿಗೆ ಕೂಡ ಬೇಕಾಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ, ಚಿಕ್ಕ ಸೈಜಲ್ಲಿ ಉಂಡೆಯನ್ನು ತೊಗೊಂಡು ಪೂರಿ ಸೈಜ್ಗೆ ಲಟ್ಟಿಸಿ ಆ ಪೌಡರನ್ನು ಸ್ಟಫ್ ಮಾಡಿ ಮತ್ತೆ ನಾವು ಲಟ್ಟಿಸ್ಕೊಂಡ್ರೆ ನಾವು ತೆಳುವಾಗಿ ಲಟ್ಟಿಸ್ಕೋಬೋದು. ಇದನ್ನು ಎಷ್ಟು ತೆಳು ಬೇಕಾದರೂ ಲಟ್ಟಿಸ್ಕೋಬೋದು. 2 ಸೈಡು ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ. ನನಗೆ ಅದು ವಿಡಿಯೋ ತೊಗೊಳ್ಳಿಕ್ಕಾಗಲಿಲ್ಲ. ಹಾಗೆಯೇ ಬೇಳೆ ಕಟ್ಟೇನಿದೆ ಅದಕ್ಕೆ ನಾನು ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ಒಬ್ಬಟ್ಟು ಸಾಂಬಾರು. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಾಯಿ, ಗಸಗಸೆ, ಜೀರಿಗೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕೋಸಂಬರಿ ಕೂಡ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆಯನ್ನು ನೆನೆಸಿಟ್ಟಿದ್ದೆ. ತುರಿದಿಟ್ಟಿರೋ ಅಂಥ ಕ್ಯಾರೆಟು ಮತ್ತು ಕಟ್ ಮಾಡಿರೋವಂಥ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. 1-2 ಹಸಿಮೆಣಸನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಬೌಲಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ಲೆಮನನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಒಗ್ಗರಣೆ, ಇಂಗಿನ ಜೊತೆ ಒಗ್ಗರಣೆ ಮಾಡಿಕೊಂಡು ಕೋಸಂಬರಿಗೆ ಸೇರಿಸ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಸೈಡು ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಕೂಡ ಆಯಿತು. ಸೊ ಹಾಗಾಗಿ ಬೇಗ ಅಡುಗೆನ ಮುಗಿಸಿ ಇಲ್ಲಿ ಊರಲ್ಲಿ ಕೂಡ ನಮ್ಮದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಬೇಳೆ ಹೋಳಿಗೆ ಕೂಡ ರೆಡಿಯಾಗಿದೆ. ನಾನು ಡೀಟೇಲಾಗಿ ವಿಡಿಯೋ ತೊಗೊಳಕ್ಕಾಗಿಲ್ಲ, ಚಿಕ್ಕದಾಗಿ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಬೇಳೆ ಹೋಳಿಗೆ ತುಂಬ ಚೆನ್ನಾಗಿ ಬಂತು. ಇದನ್ನು ರೆಡಿ ಮಾಡಿಟ್ಟು ಮತ್ತೆ ನಾವು ಕೂಡ ರೆಡಿಯಾಗಿ ದೇವರಸಳ್ಳಿಗೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಪೂಜೆನ ಮಾಡಿ ಕೊಡ್ತಾರೆ ಅಲ್ಲೂ ಕೂಡ. ಮತ್ತು ಯಂತ್ರ ಏನಾದರೂ ಕಟ್ಟಿಸ್ಕೊಳ್ಳೋರಿದ್ರೆ, ಕೈಗೆ ದಾರನ ಕಟ್ಟಿಸ್ಕೊಳ್ಳಿದ್ರೆ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತಂದು ಕಟ್ತಾರೆ. ನಾವೊಂದು 4-5 ಫ್ಯಾಮಿಲಿ ಹೋಗಿದ್ವಿ. ಇಲ್ಲೂ ಕೂಡ ಅರ್ಚನೆಯನ್ನು ಮಾಡಿಸಿ ಪೂಜೆನ ಮುಗಿಸ್ಕೊಂಡ್ವಿ. ಶ್ರೀ ವೀರಭದ್ರ ಸ್ವಾಮಿ ದೇವರ ಎದುರಿಗೆ ನೋಡಿ, ಇಲ್ಲಿ ಬಸವಣ್ಣ ಇದೆ. ಹಾಗೆಯೇ ಈ ದೇವಸ್ಥಾನದ ಪಕ್ಕದಲ್ಲಿ ಭದ್ರಕಾಳಮ್ಮ ಇದೆ. ಇದು ಬಂಡೆ ಒಳಗಡೆ ಇರೋವಂಥ ದೇವಸ್ಥಾನ. ನೋಡಿ, ಭದ್ರಕಾಳಮ್ಮ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ರಶ್ ಇತ್ತು. ಸೊ ಇಲ್ಲಿ ನವಗ್ರಹ ಪೂಜೆ, ಇದನ್ನು ಕೂಡ ನಾವು ಪ್ರದಕ್ಷಿಣೆ ಮಾಡಿಕೊಂಡು
ಹಾಗೆಯೇ 10 ನಿಮಿಷ ಕೂತಿದ್ವಿ. ಇದು ಮೆರವಣಿಗೆಗೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ವೀರಭದ್ರ ಸ್ವಾಮಿಗೆ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಫೋಟೋಗಳು ಸಮೇತ ಇಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಂಡೆ ಶೇಪ್ ಯಾವ ರೀತಿ ಇದೆಯೋ ಅದೇ ರೀತಿ ದೇವರನ್ನು ಕೂರಿಸಿರ್ತಾರೆ. ನಮಗೆ ನೋಡಿದಾಗ ಸ್ವಲ್ಪ ದೇವ್ರ ಕ್ರಾಸ್ ಇದೆ ಅಲ್ವಾ ಅಂತ ಅನಿಸುತ್ತೆ. ಅದು ಬಂಡೆ ಇರೋದ್ರಿಂದ ಆ ರೀತಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು. ಕುಂಕುಮಾರ್ಚನೆ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದೆರಡು ಕ್ಲಿಪ್ಪಿಂಗನ್ನು ತೊಗೊಂಡ್ವಿ ನಾವು. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಇದು ಮೇಲಿದೆ. ಸೊ ಇಲ್ಲಿಂದ ಒಂದು ಸಿದ್ಧಗಂಗೆಗೆ ಹೋಗೋಣ ಅಂತ ಸಿದ್ಧಗಂಗೆಗೆ ಹೋದ್ವಿ. ಇಲ್ಲಿ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಬಂದಿದ್ದರಿಂದ ಪಾರ್ಕಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಫಸ್ಟ್ ಒಂದು ಟೈಮ್ ಹೋಗಿದ್ವಿ, ಮಳೆ ಬಂತು ಅಂತ ಅರ್ಧದಲ್ಲೇ ವಾಪಸ್ ಬಂದಿದ್ವಿ. ಕಂಪ್ಲೀಟಾಗಿ ನೋಡಿರಲಿಲ್ಲ. ಸೊ ಹಾಗಾಗಿ ಮಕ್ಕಳು ಕೂಡ ಇದ್ರೆಲ್ಲ ಕರ್ಕೊಂಡು ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಪಾರ್ಕು. ಸುತ್ತ 2 ಸೈಡು ಗಿಡಗಳಿದೆ, ಸಾಕಷ್ಟು ಗಿಡಗಳಿದೆ. ನೋಡಿದ್ರೇ ಖುಷಿ ಆಗುತ್ತೆ. ಮತ್ತು ಗೊಂಬೆಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಅವರು. ಸಿದ್ಧಗಂಗಾ ಮಠ ಯಾವ ರೀತಿ ಬೆಳವಣಿಗೆ ಆಯಿತು ಸ್ವಾಮಿಗಳಿಂದ ಅಂತ ಹೇಳ್ಬಿಟ್ಟು, ಯಾವ್ಯಾವ ಸ್ವಾಮಿಗಳಿದ್ದಾರೆ ಅಲ್ಲಿ ಅಂತ ಪ್ರತಿಯೊಬ್ರದ್ದು ಅವ್ರದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇದು ಸಿದ್ಧಲಿಂಗೇಶ್ವರ ನೋಡಿ. ಮತ್ತು ಇಲ್ಲಿ ಕ್ಲೀನಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೆಲಸದವರು ಕೂಡ ಎಲ್ಲ ಕ್ಲೀನ್ ಮಾಡ್ತಾರೆ. ಗಿಡಗಳನ್ನಂತೂ ತುಂಬಾ ಕೇರ್ ಮಾಡ್ತಾರೆ. ಈ ರೀತಿ ಸ್ಟ್ಯಾಚ್ಯೂಗಳಿದೆ. ಮತ್ತು ಆ ಸ್ಟ್ಯಾಚ್ಯೂ ಪಕ್ಕ ಏನೇನಂತ ಹೇಳ್ಬಿಟ್ಟು ಅವರು ಡೀಟೇಲ್ ಹಾಕಿರ್ತಾರೆ. ಮತ್ತು ಒಂದಷ್ಟು ಸ್ಲೋಗನ್ಗಳನ್ನೂ ಕೂಡ ಹಾಕಿರ್ತಾರೆ. ತುಂಬ ವೆರೈಟೀಸ್ ಗಿಡಗಳು ಕೂಡ ಇತ್ತು. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಮರೆಯದೇ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಆಲ್ ಬಟನ್ ಮರೆಯದೇ ಸೆಲೆಕ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಸ್ಟೋರಿಯನ್ನು ಹೇಳುತ್ತೆ. ಇಲ್ಲಿ ಗುರುಗಳು ಶಿಷ್ಯನ್ನ ಮಾಡ್ಕೊಂಡಿದ್ದು, ಮತ್ತು ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋದು, ಸ್ಲೋಗನ್ಗಳಂತೂ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಟೀಚ್ ಮಾಡ್ತಾ ಇರೋದು ಪ್ರತಿಯೊಂದು ಇದೆ ನೋಡಿ. ಒಂದೊಂದು ಸ್ಟ್ಯಾಚ್ಯೂನು ಒಂದೊಂದು ಸ್ಟೋರಿಯನ್ನು ಹೇಳುತ್ತೆ. ಇಲ್ಲಿ ಲಿಂಗು ಪೂಜೆ ಮಾಡ್ತಾ ಇರೋದು ಎಲ್ಲ ಇದೆ. ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ನೋಡಿ. ಇಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋತಾ ಇರೋದು ಶಿವಕುಮಾರ ಸ್ವಾಮಿಗಳು, ಅದು ಕೂಡ ಇದೆ. ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅಂಧ ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು, ಅವರನ್ನು ಅಡ್ಮಿಷನ್ ಮಾಡ್ಕೋತಾ ಇರೋದು ಎಲ್ಲನೂ ಇದೆ ಇಲ್ಲಿ. ಮತ್ತು ಪ್ರಾಣಿಗಳಿಗೆ, ಜಿಂಕೆಗಳಿಗೆ ಅವರು ಊಟನ ಕೊಡೋದು, ಹಣ್ಣನ್ನು ಕೊಡ್ತಾ ಇರೋದು ಎಲ್ಲ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚ್ಯೂಸ್ನ. ಗಿಡಗಳನ್ನೂ ಅಷ್ಟೇ ತುಂಬ ಕೇರ್ ಮಾಡ್ತಿದ್ದಾರೆ. ಎಲ್ಲ ಕಡೆ ನಾವು ಹೋದಾಗೆಲ್ಲ ನೀರನ್ನು ಹಾಕ್ತಾಯಿದ್ರು. ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ. ಹಾಗೆಯೇ ಇಲ್ಲಿ ಎಂಡಲ್ಲಿ ಪಾರ್ಕ್ ಇದೆ. ಆಟ ಆಡೋಕ್ಕೆ ಮಕ್ಕಳಿಗೆ ಜೋಕಾಲಿ, ಜಾರಬಂಡಿ, ಸಾಕಷ್ಟು ಆಟಗಳಾಡೋ ಅಂಥದ್ದು ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ಖುಷಿಯಾಗಿ ಆಟ ಆಡೋಕ್ಕೆ ಹೋದರು. ಒಂದು ಅರ್ಧ ಗಂಟೆ ಆಟ ಆಡಿಸ್ಕೊಂಡು ನಾವು ಕೂಡ ಇಲ್ಲಿಂದ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಹಬ್ಬ ಕೂಡ ಚೆನ್ನಾಗಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.